ಆಸ್ಟ್ರೇಲಿಯಾದಲ್ಲಿ ಇರುವ ಭಾರತೀಯ ಹಿಂದೂಗಳು ಬೀಫ್ ಬ್ಯಾನ್ ಮಾಡುವಂತೆ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದ್ದಾರೆ ಎಂಬ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಅನೇಕರು ಈ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿರುವ ಗೋಪ್ರೇಮಿ ಭಾರತೀಯರು ಬೀಫ್ ಬ್ಯಾನ್ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟಿಸುತ್ತಿದ್ದಾರೆ ಎಂಬ ಶೀರ್ಷಿಕೆಯಲ್ಲಿ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಅನೇಕರು ಈ ವಿಡಿಯೋಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಜಗತ್ತಿನಲ್ಲಿಯೇ ಪ್ರಮುಖ ಬೀಫ್ ರಫ್ತುದಾರ ರಾಷ್ಟ್ರವಾಗಿರುವ ಆಸ್ಟ್ರೇಲಿಯಾದಲ್ಲಿ ಇಂತಹದೊಂದು ಪ್ರತಿಭಟನೆ ಸಾಧ್ಯವೇ? ಭಾರತೀಯ ಹಿಂದೂಗಳಿಗೆ ಆಸ್ಟ್ರೇಲಿಯಾದ ಆಹಾರ ಪದ್ಧತಿ, ಸಂಸ್ಕೃತಿ ಗೊತ್ತಿಲ್ಲವೇ? ಅಥವಾ ಆಸ್ಟ್ರೇಲಿಯಾವನ್ನ ಭಾರತ ಎಂದೇ ಅವರು ಅಂದುಕೊಂಡಿದ್ದಾರೆಯೇ ಎಂದು ಮುಂತಾಗಿ ಅನೇಕರು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಬೀಫ್ಗೆ ನಿಷೇಧ ಇಲ್ಲ, ಅದು ಅಲ್ಲಿನ ಜನಪ್ರಿಯ ಆಹಾರ. ಹೀಗಿರುವಾಗ ಬೀಫ್ ಬ್ಯಾನ್ ಮಾಡುವಂತೆ ಭಾರತೀಯ ಹಿಂದೂಗಳು ಅಲ್ಲಿ ಪ್ರೊಟೆಸ್ಟ್ ಮಾಡಿರುವುದಕ್ಕೆ ಏನರ್ಥ? ಇದು ಸಾಧ್ಯವೇ ಎಂಬ ಪ್ರಶ್ನೆಯನ್ನು ಕೂಡ ಅನೇಕರು ಎತ್ತಿದ್ದಾರೆ. हिंदुस्तान जिंदाबाद, हिंदुस्तान जिंदाबाद, हिंदुस्तान जिंदाबाद, हिंदुस्तान जिंदाबाद। घर घर भगवान जाएगा, घर घर भगवान जाएगा, घर घर जाएगा, घर घर भगवान जाएगा, घर घर जाएगा, घर घर भगवान जाएगा, घर घर जाएगा। जय श्री राम, जय श्री राम, जय श्री राम, जय श्री राम, जय श्री राम। हर ಬಿಳಿ ಟಿ ಶರ್ಟ್ ಧರಿಸಿರುವ ಒಂದು ಗುಂಪು ಘೋಷಣೆ ಕೂಗುತ್ತಾ ಹೋಗುತ್ತಿರುವುದು ವಿಡಿಯೋದಲ್ಲಿ ಕಾಣಿಸುತ್ತದೆ. ಈ ಗುಂಪು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಿರುವಂತೆ ಕೇಳಿಸುತ್ತಿದೆ. ಬೇರೆ ಘೋಷಣೆಗಳನ್ನು ಕೂಗುತ್ತಿದೆ. ಆದರೆ ಬೀಫ್ ಬ್ಯಾನ್ ಮಾಡುವಂತೆ ಈ ಗುಂಪು ಕೂಗುವುದು ಕೇಳಿಸುತ್ತಿಲ್ಲ. ಇದು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿರುವ ಹ್ಯಾರಿಸ್ ಪಾರ್ಕ್ನ ಹತ್ತಿರ ನಡೆದ ಘಟನೆಯಾಗಿದೆ ಎಂದು ತಿಳಿದುಬಂದಿದೆ. ತಾಜ್ ಸ್ವೀಟ್ಸ್ ಅಂಡ್ ರೆಸ್ಟೋರೆಂಟ್ನ ಹೊರಗಡೆ ರಾತ್ರಿಯ ಸಮಯದಲ್ಲಿ ಈ ಪ್ರತಿಭಟನೆ ನಡೆದಿದೆ. ಈ ವಿಡಿಯೋ ಮೂಲತಃ ವಿಡಂಬನಾತ್ಮಕವಾಗಿ ಪ್ರಕಟಿಸಲಾಗಿತ್ತು. ಆ ಬಳಿಕ ಈ ವಿಡಿಯೋವನ್ನು ತಪ್ಪು ಶೀರ್ಷಿಕೆಯೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಯುತ್ತದೆ. 2017ರಲ್ಲಿ ಭಾರತೀಯ ಮೂಲದ ಹಿಂದೂಗಳು ಆಸ್ಟ್ರೇಲಿಯಾದಲ್ಲಿ ಪ್ರೊಟೆಸ್ಟ್ ಮಾಡಿದರು. ಗಣಪತಿ ಬೀಫ್ ತಿನ್ನುವಂತೆ ಜಾಹೀರಾತು ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಹಿಂದೂಗಳು ಪ್ರತಿಭಟನೆ ನಡೆಸಿದ್ದರು. ಬಹುಶಃ ಅದರ ವಿಡಿಯೋ ತುಣುಕನ್ನು ತಪ್ಪು ಶೀರ್ಷಿಕೆಯೊಂದಿಗೆ ಹಂಚಿಕೆ ಮಾಡಲಾಗ್ತಿದೆಯೇ ಎಂಬ ಅನುಮಾನವೂ ಇದೆ. ಆಸ್ಟ್ರೇಲಿಯಾ ಆಹಾರ ವೈವಿಧ್ಯವನ್ನು ಒಪ್ಪಿಕೊಂಡಿರುವ ದೇಶ. ಅಲ್ಲಿ ಸಸ್ಯಾಹಾರವೂ ಇದೆ, ಮಾಂಸಾಹಾರವೂ ಇದೆ. ಅಲ್ಲಿನ ಜನರಿಗೆ ಬೀಫ್ ಅತ್ಯಂತ ಇಷ್ಟದ ಆಹಾರ. ಜಗತ್ತಿಗೆ ಬೀಫ್ ರಫ್ತು ಮಾಡುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಆಸ್ಟ್ರೇಲಿಯಾ ಮುಂಚೂಣಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ಇಂತಹದೊಂದು ಪ್ರತಿಭಟನೆ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಪ್ರತಿಭಟನೆಯನ್ನ ಆಸ್ಟ್ರೇಲಿಯಾ ಸಹಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ಈ ವಿಡಿಯೋಕ್ಕೂ ಅದಕ್ಕೆ ನೀಡಲಾಗಿರುವ ಶೀರ್ಷಿಕೆಗೂ ಸಂಬಂಧ ಇಲ್ಲ ಅಂತ ಗೊತ್ತಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಹಂಚುವ ಮೊದಲು ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಿ ಎಂದು ಸನ್ಮಾರ್ಗ ವಿನಂತಿಸುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.